ಎಲ್ರಿಗೂ ನಮಸ್ಕಾರ. ಇವತ್ತು ಮಾಲ್ಗೆ ಹೋಗ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಸ್ಯಾಟರ್ಡೆ ಸಂಡೇ ಬಂದಿದ್ದ ತಕ್ಷಣ ನಾನು ಹೋಗಿ ಕರೆಕ್ಟಾಗಿ ಪಪ್ಪ ಅವ್ರು ಬಂದಾಗ ಹೋಗಿದೆ. ಬಟ್ ಅರ್ಜೆಂಟಲ್ಲಿ ಹೋಗಿದೆ. ಅವಾಗ ನನಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೋಗಿದೆ. ಇವತ್ತು ನನ್ನ ಮಗಳು ತುಂಬ ದಿನದಿಂದ ಹೋಗಬೇಕು ಅಂತ ಅವಳು ಒಂದು ತಿಂಗಳಿಂದ ಹೇಳ್ತಿದ್ಲು ಹೋಗೋಣ ಅಂತ. ಮಧ್ಯಾಹ್ನ ಪಪ್ಪ ಅವ್ರು ಬಂದಾಗ ಹೋಗಿ ಬಂದಿದ್ದು ನಾನು ಮರ್ತ್ಕೊಂಡ್ಬಿಟ್ಟೆ. ಈಗ 15 ದಿನ ಆಗಿದೆ. ಬಟ್ ನನ್ನ ಮಗಳು ಪಾಪ ಕರ್ಕೊಂಡೋಗಿ ಅಂತ ಹೇಳೋರಿಗೆ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ನಂದು ಏನು ಶಾಪಿಂಗ್ ಇಲ್ಲ ಅಂದ್ಕೊಂಡೆ ನಾನು ಹೋಗ್ತಾ ಇರೋದು. ಬಾಯ್ ರೀ. ಬಾಯ್ ಡ್ಯಾಡಿ. ಇವತ್ತು ನನ್ನ ಮಗಳು ಖುಷಿಗೋಸ್ಕರ ಮಾಲ್ಗೆ ಹೋಗ್ತಾ ಇರೋದು. ನಾನು ಯಾವಾಗಲೂ ನನ್ನ ಖುಷಿಗೋಸ್ಕರ ಮಾಲ್ಗೆ ಹೋಗ್ತಾ ಇದ್ದೆ. ಪುತ್ತನ ಬಾಯ್ ಕಂದ ಬಂಗರಿ. ಅಲ್ಲಿಗೆ ಹೋದ್ಮೇಲೆ ಇನ್ನು ನನ್ನ ಮಗಳು ಒಂದು ಬರ್ಗರ್ ಕೇಳುತ್ತೆ ಮತ್ತು ಟೈಮ್ ಝೋನಿಗೆ ಹೋಗಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ಇವತ್ತು ಅದು ಖುಷಿ ಪಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಈಗ 3 ಗಂಟೆ ಆಗಿದೆ. ಈಗಲೇ ನನ್ನ ಮಗಳನ್ನ ಟೈಮ್ ಝೋನಿಗೆ ಏನಾದರೂ ಕರ್ಕೊಂಡು ಹೋದರೆ 5,000 ರೂಪಾಯಿ ಬರೀ ಹಾಕ್ತಾಳೆ. ಅದಕ್ಕೆ ಲಾಸ್ಟಿಗೆ ನಾವು 4 ಗೇಮ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟಿಗೆ ಆಟಾಡ್ಸ್ಕೊಂಡು ಬಿಟ್ಬರೋದು ಲಾಸ್ಟ್ ಮೂಮೆಂಟಲ್ಲಿ. ಇಲ್ಲಾಂದ್ರೆ ಬರೋಕ್ಕೆ ಮನ್ಸು ಬರೋಲ್ಲ. ಹಾಗಾಗಿ ಏನಾದರೂ ಇದ್ದರೆ ನಾನು ತೊಗೊಳ್ಳೋ ಅಂಥದ್ದಿದ್ದರೆ ತೊಗೋಬೇಕು ಅಂತ ಹೋಗ್ತಿಲ್ಲ. ಹಂಗೆ ಅನ್ಕೊಂಡು ಆಟೋ ಬುಕ್ ಮಾಡಿದ್ದಾರೆ. ನಮ್ಮ ಮನೆಯವರು ಆಟೋ ಬರ್ತಾಯಿದೆ. ಓಕೆ, ಹೋಗ್ಬಿಟ್ಟು ಬರೋಣ. ಬೈಬೇಡಿ ಪ್ಲೀಸ್. ಬರೋಣ ಅಂತ ಹೋಗ್ತಾಯಿದ್ವಿ. ನಮ್ಮನೆಯವರು ಬ್ಯುಸಿ ಇದ್ದಾರೆ. ನಮ್ಮನೆಯವ್ರು ಬ್ಯುಸಿ ಇರೋದ್ರಿಂದ ಅವ್ರು ಕರ್ಕೊಂಡು ಹೋಗ್ತಾಯಿಲ್ಲ. ಇವಾಗ ನಾವೇ ಆಟೋದಲ್ಲಿ ಹೋಗ್ತಾಯಿದ್ವಿ. ಇಲ್ಲಿಂದ ಏನು 5 ಮಿನಿಟ್ಸ್ ಅಷ್ಟೇ. ಹೇಳ್ತೇನೆ ಅವ್ನು ಬಂದಾಗ ನೆಕ್ಸ್ಟ್ ಇರೋದಲ್ಲಿ ತಗೊಂಡೋಗಕ್ಕೆ. ನನ್ನ ಮಗಳು ಮನೆಯಿಂದ ಹೊರಡುವಾಗ ಹೇಳಿಲ್ಲ, ಅಮ್ಮ ಇವತ್ತು ನಿಮಗೆ ಖುಷಿ ಪಡ್ಸೋಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಿದ್ದೀನಿ, ನಿಮಗೆ ಇಷ್ಟ ಬಂದಿದ್ದು ತಗೊಳ್ಳಿ, ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಈಗ ಆಟೋದಲ್ಲಿ ಕೂದಿದ ತಕ್ಷಣ ಅಮ್ಮ ಫಸ್ಟ್ ನನಗೆ ಬೇಕಾದ್ದನ್ನು ನಾನು ತಗೊಳ್ತೀನಿ, ಆಮೇಲೆ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಮುಂಚೆನೇ ಮನೇಲಿ ಹೇಳಿದರೆ ನಾನು ದುಡ್ಡು ತೊಗೊಂಬರ್ತಿದ್ದೆ. ಅವಳು ಏನು ತಗೊಳ್ಳಲ್ಲ ಅಂದರೆ ನಾನು ಏನು ತಗೊಳ್ಳಲ್ಲ, ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀನಿ, ಕಾರ್ಡ್ ಇಲ್ವಾ ಅಂತ ಕೇಳ್ತಾ ಇದ್ದಾಳೆ. ಮುಂಚೆನೇ ಹೇಳಬೇಕು ಮನೆಯಿಂದ ಹೊರಡುವಾಗ. ಕೇಳಿದೆ ತಾನೆ ನಿಂಗೆ ಏನು ಬೇಕು ಏನು ಬೇಡ ಅಂತ. ಸುಮ್ಮನೆ ತಗೊಬಂದ್ರೆ ಖರ್ಚಾಗುತ್ತೆ ದುಡ್ಡು. ನಿಮ್ಮ ಮನೆಗೆ ಸುಳ್ಳು ಹೇಳ್ತಿದ್ದೇನೆ ಬಂತು ನೋಡಿ. ನಮ್ಮ ಮನೆ ಕರೆಕ್ಟಾಗಿ 5-6 ಮಿನಿಟ್ಸ್ ಆಗುತ್ತೆ. ಇದೆ ಹೇಳ್ಕೊಳವಾ? ಹಾಂ, ಎಷ್ಟು ಚೆನ್ನಾಗಿದೆ ಇದು. ನಿನಗೋಸ್ಕರ ಬಂದಿದ್ದೀನಿ. ಖುಷಿಯಾಗಿರು ಮಗಳು. ನೀನು ಗೋಲ್ಕ ತೊಗೊಂಡ್ಬಿಟ್ಟು ಬರಬೇಕಾಗಿತ್ತು. ಸುತ್ತಾ ಇದ್ದಾಳೆ ನನ್ನ ಮಗಳು. ನೋಡಿ ಆಚೆ. ಹಾಂ ಏನಮ್ಮ? ಎಲ್ಲಿಗೆ ಹೋಗಲ್ವಲ್ಲ ಈಗ, ಸ್ಕೂಲ್ ಒಂದ್ಬಿಟ್ರೆ. ಕಾರಲ್ಲಿ ತಾನೇ ಹೋಗೋದು. ಈಗ ಹಾಗೆ H&Mಗೆ ಒಂದು ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡುವ. ಹಾಗೆ ನಾನು ಯಾವಾಗಲೂ ಶಾಪಿಂಗ್ ಮಾಡುವಾಗ ನನ್ನ ಮಗಳು ಈ ಜಾಗಕ್ಕೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಬಟ್ ಇಲ್ಲಿ ಇದಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿ. ನನಗೆ ಇದಕ್ಕೆ ದುಡ್ಡು ಕೊಡೋದಿದ್ರ ಬದಲು ಡ್ರೆಸ್ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಡ್ರೆಸ್ಸು ವೇರ್ ಮಾಡಿದಾಗ ಅದು ಕಾಣಿಸುತ್ತಲ್ಲ. ಬಟ್ ಇದೆಲ್ಲ ಆದರೆ ನಾವೇ ಫೋಕಸ್ ನಾವೇ ತೋರಿಸ್ಬೇಕು. ಇಯರಿಂಗ್ ತೊಗೊಂಡಿದ್ದೀನಿ ಅದು ಇದು ಅಂತ ಹೇಳಿ. ಹಾಗಾಗಿ ಇದು ಸ್ವಲ್ಪ ತೊಗೊಳಕ್ಕೆ ಬೇಜಾರು. ಚಿಕ್ಕ ಐಟಮ್ಸಿಗೆ ದೊಡ್ಡ ಅಮೌಂಟ್ ಕೊಡೋದು ನನಗೆ ಯಾಕೋ ಅದು ಇಷ್ಟ ಆಗಲ್ಲ. ಹಾಗಾಗಿ ಹಾಗೆ ಬಂದೆ. ಹಾಗೆ ನೆಕ್ಸ್ಟ್ ನನ್ನ ಮಗಳಿಗೆ ಇದೊಂದು ಫ್ರಾಕ್ ತೊಗೊಂಡೆ. ಅಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ಮೊನ್ನೆ ತೊಗೊಂಡೆ ಅಂತ ಹೇಳಿದ್ನಲ್ಲ, ಇದೇ ಬಟ್ಟೆ ಅದು. ಏನೋ ಒಂಥರ ಈ ಸರಿ ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಈ ಡ್ರೆಸ್ಸಲ್ಲಿ ಅಂತ. ರಿಯಲಾಗೆ ಚೆಂದ ನನ್ನ ಮಗಳು ವೀಡಿಯೋದಲ್ಲಿ ನೋಡೋಕ್ಕಿಂತ. ಬಟ್ ಎತ್ತವ್ರಿಗೆ ಹೆಗ್ಣೆ ಮುದ್ದು ಅಂತಾರೆ, ಆದರೆ ಇಲ್ಲ, ನನ್ನ ಮಗಳು ಲಕ್ಷಣವಾಗಿದೆ. ಬಟ್ ಫೋಟೋಗೆ ಸ್ವಲ್ಪ ಚೆನ್ನಾಗಿದ್ದರು, ಫೋಟೋಗೆ ವಿಡಿಯೋಗೆ ಅಷ್ಟು ಚೆನ್ನಾಗಿ ಬರಲ್ಲ. ಕಣ್ಣು, ಬಾಯಿ, ಮೂಗು, ಮುಸುಡಿ ಎಲ್ಲ ಚೆನ್ನಾಗಿದೆ. ಇನ್ನು ಹಲ್ಗಳಿಗೆ ಬೀಳೋದು ಬರೋದು ಎಲ್ಲ ಟೈಮ್ ಅಲ್ಲ. ಸೊ ಅದೆಲ್ಲ ನೋಡೋಣ. ಕಾಲೇಜ್ ಅವೆಲ್ಲ ಕಾಲೇಜ್ ಟೈಮಿಗೆ ಬಂದಾಗ ಒಂದು ಹೆಣ್ಮಗು ಚೆನ್ನಾಗಿದೆಯೋ ಇಲ್ವೋ ಅಂತ ಅವಾಗ ಗೊತ್ತಾಗೋದು. ಹಾಗೆ ಮತ್ತು ನನಗೆ ಡ್ರೆಸ್ಗಳು ನಾನೊಂದು ಕೆಲವೊಂದು ವೇರ್ ಮಾಡಿ ನೋಡಿದೆ. ಬಟ್ ಇದು H&M ಅಲ್ಲ, ಝೂಡಿಯಾಗೆ ಬಂದಿದ್ದೀನಿ. ಒಂದೆರಡು 3 ಝೂಡಿಯಾ, ಇನ್ನೊಂದು ಸ್ವಲ್ಪ ಬೇರೆ ಶಾಪು. ಅದು ನನಗೆ ಗೊತ್ತಾಗಲ್ಲ. ಸುಮ್ಮನೆ ಹೊರಗಡೆ ಡಿಸ್ಪ್ಲೇ ಮಾಡಿದ್ದೆ ಚೆನ್ನಾದರೆ ಆ ಶಾಪಿಗೆ ನುಗ್ತಾ ಇರ್ತೀನಿ. ಹಾಗಾಗಿ ನಂಗೆ ಅಷ್ಟು ಗೊತ್ತಾಗಿಲ್ಲ ಯಾವ ಶಾಪು ಅಂತ. ಹಾಗೆ ಇದೆಲ್ಲನೂ ನಾನು ಯಾವಾಗಲೂ ಅಷ್ಟೇ, ಏನಾದರೂ ಅಷ್ಟೇ ಒಂದು ಬಟ್ಟೆ ತೊಗೊಳ್ಳುವಾಗ ಹಾಕಿ ನೋಡಿದಾಗ ನಮ್ಮ ಮನೆಯವರಿಗೆ ಮತ್ತು ನಮ್ಮ ಅಕ್ಕಂಗೆ ಕಳಿಸ್ತಾ ಇರ್ತೀನಿ ಹೇಗಿದೆ ಏನು ಎತ್ತ ಅಂತ. ಅವರು ರಿಪ್ಲೈ ಮಾಡೋದ್ರೊಳಗೆ ನಾನು ಇನ್ನೊಂದು 4 ಶಾಪ್ ಮುಗಿಸಿರ್ತೀನಿ.
ಬಟ್ ಅವ್ರು ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಾನು ಅದು ತೊಗೊಳ್ಳಲ್ಲ. ಯಾಕಂದರೆ ನನ್ನ ಟೇಸ್ಟೇ ಬೇರೆ, ಅವ್ರ ಟೇಸ್ಟೇ ಬೇರೆ. ಬಟ್ ನನ್ನ ಸಮಾಧಾನಕ್ಕೆ ಇಟ್ಕೊಂಡಿರ್ತೀನಿ. ಬಟ್ ಪ್ರೈಸ್ ಜಾಸ್ತಿ ಆಗಿದ್ದಾಗ ಇವ್ರಿಗೆ ಕಳಿಸ್ತೀನಿ. ನಂಗೆ 2 ಮನಸ್ಸಿದ್ದಾಗ ಇವರಿಬ್ಬರಿಗೆ ಕಳಿಸ್ತೀನಿ. ಮತ್ತು ಬೇಡ ಅಂತ ಹೇಳಿ ಬಿಟ್ಟು ಬರ್ತೀನಿ. ಯಾಕಂದರೆ ನಾನು ಇವತ್ತು ಶಾಪಿಂಗ್ ಮಾಡಬೇಕು ಅಂತ ಬಂದಿರಲಿಲ್ಲಲ್ಲ, ಹಾಗೆ ನೋಡಿ ಹಾಗೆ ಬಂದಿದ್ದೆ, ಯಾವುದು ತಗೊಳ್ಳಿಲ್ಲ ನಾನು. ಈಗ ಶಾಪಿಂಗ್ ಮಾಡಬೇಕು, ಏನಾರು ತೊಗೊಬೇಕು ಅಂತಲೇ ಬಂದಿದ್ದರೆ ತೊಗೊಂಬಿಡ್ತೀನಿ ನಾನು. ಶಾಪಿಂಗ್ ಮಾಡಬೇಕು ಅಂತಲೇ ನಾನು ಬಂದಿರಲಿಲ್ಲಲ್ಲ, ಹಾಗಾಗಿ ಸುಮ್ಮನೆ ಏನಕ್ಕೆ ನಾನು ಹಾಗೆ ಬಂದು ಸುಮ್ಮನೆ ಏನಕ್ಕೆ ಖರ್ಚು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಹಾಗೆ ಹೋದೆ. ಬಟ್ ಇದೆ ಬೇರೆ ತೊಗೊಂಡೆ, ಇದು ತಗೊಳ್ಳಿಲ್ಲ. ಮತ್ತು ನಾನು ಅವರಿಬ್ಬರಿಗೆ ಕಳಿಸ್ದಾಗ ಕೆಲವೊಂದು ಅವ್ರು ಇದು ಚೆನ್ನಾಗಿಲ್ಲ, ಇದು ಬೇಡವೇ ಬೇಡ ಅಂದ್ಬಿಡ್ತಾರೆ. ನಾನು ಜಾಸ್ತಿ ನನ್ನ ಗಮನ ಆ ಕಡೆನೇ ಹೋಗೋದು, ಇದು ಚೆನ್ನಾಗಿದೆ ಆ ಗೂಬೆಗಳಿಗೆ ಗೊತ್ತಾಗಿಲ್ಲ ಅಂತ ಹೇಳಿ, ಮತ್ತು ಅದನ್ನೇ ನಾನು ತೊಗೊಂಬಿಟ್ಟು ಬರೋದು. ಶರ್ಟ್ ಹೇಳ್ಕೊ. ಟೈಮ್ ಝೋನಿಗೆ ಬಂದಿರಲಿಲ್ಲ. ಇಲ್ಲಿಗೆ ಒಂದು 10 ಸರಿ ಬಂದಿದ್ರು, ಒಂದು 4 ಮಂತ್ಸಿಂದ ಪಾಪ ಇದು ಆಟ ಆಡ್ಸೇ ಇರಲಿಲ್ಲ. ಇತ್ತು ಹಾಂ ನೋಡಿದ್ದೆ. ನನ್ನ ಮಗಳಿಗೆ 3-4 ಗೇಮ್ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ದೀನಿ. 3 ಗೇಮ್ ಅಂತ. ಈಗ ಆಲ್ರೆಡಿ 1 ಆಟ ಆಡಾಗಿದೆ, 3 ಆಟ ಆಡ್ಬಿಟ್ಟು ಇದೊಂದು ಬಂದಿದೆ. ಇದು 2ನೇ ಗೇಮು, ಇನ್ನೊಂದು ಗೇಮು ಪಾಪ ಅಂತ 4 ಆಟ ಆಡಿಸ್ತೀನಿ. ಇಲ್ಲಿ ಅಯ್ಯೋ ಎಲ್ಲ ಹತ್ತಿದೆ. ಒಂದಾದ್ರೂ ಬೀಳ್ಸು. ನೋಡಿ 2ಕ್ಕೆ ಹಾಕ್ದು 250 ಟಿಕೆಟ್ಸ್ ಬಂದಿದೆ ಈಗ. ಒಂದೇ ತಿರುಗ್ಸು ಸಾಕು ಬಿಡು. ಎಷ್ಟಕ್ಕೆ ನಿಲ್ಲುತ್ತೆ ಅಷ್ಟು ಪಾಯಿಂಟ್ಸ್. 15, 30 ಮೈ ಗಾಡ್. 5 ಮಗಳು. ಓನ್ಲಿ 5 ಟಿಕೆಟ್ಸ್ ಅಷ್ಟೇ. ಹೀಗೆ ನಾವು ಗೇಮ್ಸ್ ಎಲ್ಲ ಆಡಿದ್ಮೇಲೆ ಟಿಕೆಟ್ಸ್ ಬರುತ್ತಲ್ಲ, ಆ ಟಿಕೆಟ್ಸ್ನ ಮತ್ತೆ ಇಲ್ಲ ಹಾಕಿಬಿಟ್ಟು ಮತ್ತು ನಮ್ಮದು ಕಾರ್ಡ್ ಇರುತ್ತಲ್ಲ, ಪಂಚ್ ಮಾಡಿದರೆ ಇದ್ರದ್ದು ಏನು ಬಂದಿರುತ್ತೆ ನಮಗೆ ಪಾಯಿಂಟ್ಸ್, ಅದೆಲ್ಲ ನಮ್ಮದು ಕಾರ್ಡಿಗೆ ಸೇರ್ಕೊಂಡ್ಬಿಡುತ್ತೆ. ಮತ್ತು ಆ ಕಾರ್ಡಲ್ಲಿ ನಮ್ಮದು ಹಳೇದೇನಾದರೂ ಬ್ಯಾಲೆನ್ಸ್ ಇದ್ದರೆ ಮತ್ತು ಈಗಿಂದೇನಾದರೂ ಒಟ್ಟಿಗೆ ಸೇರಿ 2 ಸೇರಿ ಬೇಕಾದರೆ ಇಲ್ಲಿ ಕೊನೆಗೆ ಅಲ್ಲೇ ಬೇಕಾದರೆ ಆ ಪಾಯಿಂಟ್ಸ್ ತಕ್ಕನಾಗಿ ಕೆಲವೊಂದು ಶಾಪಿಂಗ್ ಮಾಡೋದಿರುತ್ತೆ, ಬೇಕಾದರೆ ಶಾಪ್ ಮಾಡ್ಬೋದು. ಇಲ್ಲಿ ತುಂಬ ಜನ ದೊಡ್ಡವ್ರು ಬಂದು ಆಡ್ತಾರೆ ಈ ಥರ ಟಿಕೆಟ್ಸ್ ಬರೋ ಅಂಥದ್ದನ್ನ. ಅವ್ರೇನು ಮಾಡ್ತಾರೆ, ಏನಾದರೂ ಒಂದು ತೊಗೊಬೇಕು ಅಂತ ಇದ್ದರೆ ಬಂದು ವೀಕೆಂಡ್ಸ್ ಬಂದು ಆಟಾಡಿ ಪಾಯಿಂಟ್ಸ್ ಎಲ್ಲ ಹಾಗೆ ಇಟ್ಟು ಒಂದು 7-8 ತಿಂಗಳಾದಮೇಲೆ ಆ ಪಾಯಿಂಟ್ಸ್ ಏನು ಬರುತ್ತೆ ತಗೊಳ್ತಾರೆ. ಯಾಕಂದರೆ ಜಾಸ್ತಿ ಪಾಯಿಂಟ್ಸ್ ಇದ್ದರೆ ತುಂಬ ಚೆನ್ನಾಗಿರೋದೆಲ್ಲ ಐಟಮ್ಸ್ ಬರುತ್ತೆ. ಬಟ್ ನಾನು ಈ ಮಕ್ಕಳು ಕರ್ಕೊಂಡು ಹೋಗಿ ಆಟ ಆಡಿದಾಗ ಪಾಪ ಹೋಗಿ ಆಟ ಆಡ್ಬಿಟ್ಟು ಮತ್ತೇನಾದರೂ ತೊಗೊಂಡ್ಬಿಟ್ಟು ಬರಲೇಬೇಕಲ್ಲ, ಹಾಗಾಗಿ ನಾನು ಪಾಯಿಂಟ್ಸ್ ಅಲ್ಲಲ್ಲೇ ಅವತ್ತಿಗೆ ಎಲ್ಲ ಖಾಲಿ ಆಗುತ್ತೆ. ಬಟ್ ಚಿಕ್ಕ ಅಮೌಂಟ್ ಸ್ವಲ್ಪ ಪಾಯಿಂಟ್ಸಿಗೆ ಚಿಕ್ಕ ಐಟಮ್ಸ್ ಬರೋದು. ಬಟ್ ಮಕ್ಳಿಗೆ ಅದೇ ಖುಷಿ ಸಿಗುತ್ತಲ್ಲ, ಹಾಗಾಗಿ ಅದನ್ನೇ ತಗೊಬಿಟ್ಟು ಬರ್ತೀವಿ. ಬಟ್ ಇವತ್ತರಲ್ಲಿ ನನ್ನ ಮಗಳಿಗೆ ಯಾವುದೂ ಇಷ್ಟ ಆಗಿಲ್ಲ, ಇದು ಬೇಡ ಅಂತ. ಬಟ್ ಅಲ್ಲಿರೋದು ಪಾಯಿಂಟ್ಸ್ ಇಲ್ಲಿ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ, ಪಾಯಿಂಟ್ಸಿಗೆ ಬಂದಿದ್ದು ಮಾತ್ರ ತೊಗೊಬೇಕು. ನಾನು ಇಲ್ಲಿದ್ದಿದ್ದು ಪಾಯಿಂಟ್ಸಿಗೆ ನನ್ನ ಮಗಳಿಗೆ ಇಷ್ಟ ಆಗಿದ್ದು ಯಾವುದೇ ಇರಲಿಲ್ಲ. ಬಟ್ ಇದು ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಚಿಕ್ಕ ಐಟಮ್ಸು ಕೂಡ ಖಾಲಿಯಾಗಿದೆ. ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಅಮ್ಮ ಅಂತ ಹೇಳಿ ಬೇಜಾರ್ದಲ್ಲ, ಅದು ಖುಷಿ ಇಲ್ಲಲ್ಲ. ನೆಕ್ಸ್ಟು ಈಗ ಫುಡ್ ಕೋರ್ಟಿಗೆ ಬಂದಿದ್ವಿ. ಹಾಗೆ ಈ ಸರಿ ಮ್ಯಾಕ್ಡಿ ಬರ್ಗರಿಗೆ ಬಂದಿದ್ವಿ. ನಾವು ಯಾವಾಗಲೂ ಬರ್ಗರ್ ಕಿಂಗಿಗೆ ಹೋಗ್ತಾಯಿದ್ದು, ಬಟ್ ಈ ಸರಿ ಇದಕ್ಕೆ ಬಂದಿದ್ವಿ. ಬರ್ಗರ್ ತಗೊಂಡು ಮತ್ತೆ ಇನ್ನೊಂದು ಫ್ರೈಡ್ ಚಿಕನ್ ತಗೊಂಡಿದ್ವಿ. ಹಾಗೆ ಇಬ್ರು ಎಲ್ಲ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಆಟೋಗೆಲ್ಲ ಬುಕ್ ಮಾಡಿದ್ದು, ಅದು ಕೂಡ ಬರೋಕ್ಕೆ ಸ್ವಲ್ಪ ಹೊತ್ತಾಯಿತು ಅಂತ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಹಾಗೆ ನುಗ್ದ. ಹಾಗೆ ಎಲ್ಲ ಮಗಳು ತೋರಿಸಿ, ನನ್ನ ಮಗಳಿಗೆ ಪುಟ್ಟು ಬ್ಯಾಗ್ ತಕ್ಕೊಡಿ ಅಂತ. ಇದಕ್ಕೆ ಎಷ್ಟು ರೂಪಾಯಿ, ಅಷ್ಟು ದುಡ್ಡು ಅದಕ್ಕೆ ಇಡೋಕ್ಕಾಗಲ್ಲ ಗೊತ್ತಾ ನಿಂಗೆ. ಹಾಲು ತೊಗೊಂಬರೋಕ್ಕಾಗುತ್ತಲ್ಲ ಮಗಳಿದ, ಊಟ ತಗೊಂಡೋಗೋಕ್ಕೆ ಸ್ಕೂಲ್ಗೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನನ್ನ ಮಗಳು ಆಟೋದಲ್ಲಿ ಹೊರಟು ಮನೆಗೆ.
ಈಗಷ್ಟೇ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದು ತುಂಬ ಲೇಟ್ ಬೇರೆ ಆಗಿಬಿಟ್ಟಿತ್ತು. ಅಭಿ ಅಣ್ಣವರೆಲ್ಲ ಬಂದಿದ್ರು. ಹಾಗಾಗಿ ನಮ್ಮನೆಯವ್ರು ಬರ್ತಾ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿದರು. ಬಟ್ ಅವ್ರದ್ದೇನೋ ಸ್ವಲ್ಪ ಕೆಲಸ ಇತ್ತಲ್ಲ, ಹಾಗಾಗಿ ಅವ್ರ ಕೆಲಸದಲ್ಲಿ ಬಿಸಿ ಆದ್ರಲ್ಲ. ನಾನು ನನ್ನ ಮಗಳು ಆಟೋದಲ್ಲಿ ಬಂದು ಜಾಸ್ತಿ ಏನು ಇವತ್ತು ಶಾಪಿಂಗ್ ಮಾಡಲಿಲ್ಲ. ಮಗಳಿಗೆ ಮೇನ್ ಆಟ ಆಡಿಸ್ಬೇಕಾಗಿತ್ತು ಅಷ್ಟೇ. ಅವಳು ತುಂಬ ದಿನದಿಂದ ಕೇಳ್ತಿದ್ಲು. ಬಟ್ ನಂಗೆ ಒಂದು 2-3 ಸರಿ ಹೋದಾಗ ಟೈಮ್ ಆಗಲಿಲ್ಲ. ಹೋಮ್ ವೇರ್ ಅಂತ ಹೇಳಿಬಿಟ್ಟು ಒಂದೆರಡು ಟೀ ಶರ್ಟ್ ತಗೊಂಡು ಬಂದೆ. ಇದೊಂದು ಮತ್ತು ನನ್ನ ಹತ್ರ ಟೀ ಶರ್ಟ್ ಪಿಂಕಿ ಒಂದು 10-15 ಇರಬೇಕು. ಸೇಮ್ ಒಂದೇ ಥರದ್ದು ಇದೆ ಬೇಕಾದರೆ. ಹಾಗೆ ಇದು ನಾನು ಟ್ರೆಂಡ್ಸಲ್ಲಿ ತೊಗೊಂಡಿರೋದು. ನಾನು ಜಾಸ್ತಿ ಶಾಪಿಂಗ್ ಮಾಡೋದೇ ಟ್ರೆಂಡ್ಸ್ ಮತ್ತು ವೆಸ್ಟ್ ಸೈಡಲ್ಲಿ ಮಾತ್ರ. ಚೆನ್ನಾಗಿರುತ್ತೆ. 1500 ಒಳಗೇ ನಾನು ಎಲ್ಲ ಬಟ್ಟೆಗಳು ನೋಡೋದು. ಮಗಳಿಗಾಗಲಿ ನನಗಾಗಲಿ ಆ ಅಮೌಂಟಿಗೆ ವರ್ತ್ ಇರುತ್ತೆ ಬಟ್ಟೆ, ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಇರುತ್ತೆ. ಚೆನ್ನಾಗಿರುತ್ತೆ. ನಮಗೇನು ಒಂದು 7-8 ಸರಿ ಯೂಸಿಗೆ ಬಂದರೆ ಸಾಕು, ವಾಶ್ ಎಲ್ಲ ಮಾಡಿ. ಮತ್ತು ನಾನು ಮಕ್ಕಳಿಗೆ ನಾನು ಶಾಪಿಂಗ್ ಮಾಡಬೇಕು ಅಂದರೆ ಟ್ರೆಂಡ್ಸಲ್ಲೇ. ಯಾಕಂದರೆ ಜಾಸ್ತಿ ನಾನು ಒಂದು 800 ರುಪೀಸಲ್ಲಿ ಮಾತ್ರ ಮಕ್ಕಳಿಗೆ ನೋಡೋದು. ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದಾಗ ಒಂದು 1500 ಒಳಗೇನೆ. ಬಟ್ ಆ ದುಡ್ಡಿಗೆ ಚೆನ್ನಾಗಿರೋದು ಸಿಗುತ್ತೆ ಇಲ್ಲಿ. ಒಂದು 4-5 ಸರಿ ಹಾಕ್ಬೋದು. ಹೋಮ್ ವೇರ್ಗೆ ಅಂತ ಇದು 3 ಶರ್ಟ್ ತೊಗೊಬಿಟ್ಟು ಬಂದಿದ್ದೀನಿ. ಚೆನ್ನಾಗಿದೆ. ಇದೇನೋ ಒಂಥರ ಪಿಂಕ್ ಲೈಟಿಗೆ ಹಿಂಗೆ ಬರ್ತಿದೆ. ಬಟ್ ರಿಯಲಾಗಿ ಚೆನ್ನಾಗಿದೆ. ಇದೊಂದು ಟಾಪ್ ತೊಗೊಬಿಟ್ಟು ಬಂದೆ. ಹಾಗಾಗಿ ಇಲ್ಲೊಂದು ಟೈ ಮಾಡೋದಿದೆ. ಇನ್ನೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು, ಹಾಗಾಗಿ ತೊಗೊಬಂದೆ. ಇದು 900 ರುಪೀಸು ಏನು. ನನಗೆ ಪಾಕೆಟ್ ಇರುತ್ತಲ್ಲ, ಹಾಗಾಗಿ ಇಷ್ಟ ಆಗುತ್ತೆ. ಕೆಲವೊಂದು ಕಲ್ಲರ್ ನೋಡಿ ಅದು ನನಗೆ ಇಷ್ಟ ಇಲ್ಲ ಅಂದ್ರೂ ಡ್ರೆಸ್ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೂ ಕೂಡ ನಾನು ಕೆಲವೊಂದನ್ನ ಬರೀ ಈಗ ಇದೊಂದು ಟೈ ಇದೆ ಅಂತ ತಗೊಂಡಿದ್ದೆ ಅಷ್ಟೇ. ಇದೊಂದು ಟೈ ಇದೆ ಮತ್ತು ಇಲ್ಲೊಂದು ಪಾಕೆಟ್ ಇದೆ ಅಂತ. ನನ್ನ ಹತ್ರ ಆರೆಂಜ್ ಕಲರ್ ತುಂಬ ಇದೆ. ಹೋದಾಗೆಲ್ಲ ಬರೀ ಈಗ ಆರೆಂಜೇ ಇಟ್ಕೊಂಬರ್ತಾ ಇದ್ದೀನಿ. ಗೊತ್ತಿರುತ್ತೆ, ತಗೊಳ್ಳುವಾಗಲೂ ಗೊತ್ತಿರುತ್ತೆ. ಬಟ್ ಪ್ಯಾಟರ್ನ್ ಒಂದು ಸ್ವಲ್ಪ ಚೇಂಜ್ ಇರುತ್ತಲ್ಲ. ಇಲ್ಲಿ ಟೈ ಬಂದಿದೆ, ಅದೊಂದು ಖುಷಿ. ಮತ್ತು ಪಾಕೆಟ್ಸ್ ಬಂದಿದೆಯಲ್ಲ, ಅದೊಂದು ನನಗೆ ತುಂಬ ಖುಷಿ ಆಯಿತು. ಹಾಗಾಗಿ ಮತ್ತು ಲೆಗಿನ್ಗೂ ಕೂಡ ಹಾಕೋಬೋದು. ಇಲ್ಲಾಂದರೆ ಹಾಗೆ ಫ್ರಾಕ್ ಥರ ಮಾಡಿಕೊಂಡು ಶೂ ಹಾಕೊಂಡ್ರು ಕೂಡ ಅದು ಒಂಥರ ಸಿಂಪಲಾಗಿ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಥರ ಯೋಚನೆ ಮಾಡಿ ತೊಗೊಬಂದಿದೆ ಅಷ್ಟೇ. ಹಾಗೆ ನನ್ನ ಮಗಳಿಗೆ ಇದೆರಡು ಫ್ರಾಕ್ಗಳು ತೊಗೊಬಿಟ್ಟು ಬಂದೆ. ಇದು ಒಂದು ಸ್ವಲ್ಪ ಒಂಥರ ಸಿಂಪಲ್ ಆಗಿದೆ. ಹಾಗಾಗಿ ಇದು ಕಲರ್ ಕೂಡ ನನಗೆ ಇಷ್ಟ ಆಯಿತು. ಅವಳಿಗೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಇದೊಂದು ತೊಗೊಬಂದೆ. ಹಾಗೆ ಇದೊಂದು ವೈಟು. ನಾನು ನನ್ನ ಮಗಳಿಗೆ ಸ್ವಲ್ಪ ವೈಟ್ ಹಾಕೋದು ಕಡಿಮೆ, ಯಾಕಂದರೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾಳೆ. ಬಟ್ ಇದೇನೋ ಒಂಥರ ನಾನು ಈ ಥರದ ಅವಳಿಗೆ ಇಷ್ಟು ಹೆವಿ ಡ್ರೆಸ್ ತೆಗ್ದಿರಲಿಲ್ಲ, ಕಡಿಮೆ. ಅವಳಿಗೆ ಸಿಂಪಲ್ಲಾಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇಂಥದ್ದು ತಗೊತೀನಿ ಜಾಸ್ತಿ. ಬಟ್ ಈ ಸರಿ ಇದು ತೊಗೊಬಿಟ್ಟು ಬಂದಿದ್ದೀನಿ. ಯಾವುದಾದ್ರೂ ವೈಟ್ ಕಲರ್ ಫಂಕ್ಷನ್ಸಿಗೆಲ್ಲ ಚೆಂದ ಅಲ್ಲ, ಹಾಗಾಗಿ ಅಂತ ಇದನ್ನು ತೊಗೊಬಂದೆ. ಇದು ಕೂಡ ಚೆನ್ನಾಗಿದೆ. ಇದು ಏನೇನೋ ಮಧ್ಯ ಈ ಥರ ಓಪನ್ ಇದೆ. ಮತ್ತು ಬ್ಯಾಕ್ ಸ್ವಲ್ಪ ನೋಡಿ, ಫ್ರಂಟ್ ಸ್ವಲ್ಪ ಶಾರ್ಟ್ ಇದೆ, ಬ್ಯಾಕ್ ಸ್ವಲ್ಪ ಲೆಂತ್ ಆಗಿದೆ. ಹಾಗಾಗಿ ಇರಲಿ ಅಂದ್ಕೊಂಡು ಯಾವುದಾದ್ರೂ ಸಡನ್ನಾಗಿ ಫಂಕ್ಷನ್ ಏನಾದರೂ ಬಂದರೆ ಆಗುತ್ತಲ್ಲ ಅಂತ ಹೇಳಿ ತೊಗೊಬಿಟ್ಟು ಬಂದಿದ್ದೀನಿ. ಇದು ನೆನ್ನೆ ರಾತ್ರಿ ವೀಡಿಯೋ ಮಾಡೋದು ಮರೆತುಬಿಟ್ಟೆ. ನನ್ನ ಮಗಳು ಅವ್ರು ಹಾಕ್ಕೊಂಡು ಅವ್ರ ಅಪ್ಪಂಗೆಲ್ಲ ತೋರಿಸ್ತಾ ಇತ್ತು, ಹಾಗಾಗಿ ಆಗಲಿಲ್ಲ. ಈಗ ಯಾಕೋ ನೆನಪಾಯಿತು. ಒಂದು ದಿನ ಕೂಡ ಅವಳಿಗೆ ಕಲರ್ ಡ್ರೆಸ್ ಇಲ್ಲ. ಬಟ್ ತೊಗೊಬಂದರೆ ವೇಸ್ಟು. ಮತ್ತು ಈಗ ಇರೋನೇ ಹಾಕೋಕ್ಕೆ ನನಗೆ ಆಗ್ತಾಯಿಲ್ಲ, ಆ ಟೈಮೇ ಸಿಗ್ತಾಯಿಲ್ಲ. ಈಗ ಹೊಸ್ತೆಲ್ಲ ಮನೇಲಿ ಹಾಕಿ ಕೂರ್ಸೋಕ್ಕಾಗಲ್ಲ. ಹಾಗಾಗಿ ತುಂಬ ಅವಳು ಹಾಕ್ದಲ್ಲೇ ಇರೋದೇ ಇನ್ನೊಂದು 10-15 ಜೊತೆ ಹಾಗೆ ಇದೆ. ಬಟ್ ಒಂದೊಂದು ಟೈಮ್ ಹಾಕಿರೋವೆಲ್ಲನೂ ಹಾಗೆ ಇದೆ. ನಾನು ಆದಷ್ಟು ಕಡಿಮೆಲೆ ತೊಗೊಂಬರ್ತೀನಿ. ಮತ್ತೇನು ಒಂದು 2-3 ಸರಿ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ನಾನು ಅದು ಹೋಮ್ ವೇರೇ ಮಾಡ್ತೀನಿ. ಆದರೂ ಕೂಡ ಅವಳಿಗೂ ಹೋಮ್ ವೇರ್ ಒಂದು 3 ಡ್ರೆಸ್ ಇಟ್ಕೊಂಡಿದ್ದಾಳೆ. ಅದೇ ತಿರ್ಗಮುರ್ಗ ಹಾಕೋದು. ನಾನು ವಾಶ್ ಮಾಡಿ ಹಿಂಗೆ ಹಾಕಿರ್ತೀನಿ, ಬಂದಿದ್ದ ತಕ್ಷಣ ಸ್ಕೂಲಿಂದ ಅದನ್ನೇ ತೊಗೊಂಡು ಹಾಕೊಳ್ಳೋದು. ಈಗ ಅವಳು ಹೇಳ್ಬೇಕಂದ್ರೆ ಒಂದು ತಿಂಗಳಿಂದ ಬರೀ 4 ಡ್ರೆಸ್ ಯೂಸ್ ಮಾಡ್ತಿರೋದು. ವಾಶ್ ಮಾಡಿ ಹಾಕ್ದಂಗೆ ತಿರ್ಗಾ ಅದು ನನಗೆ ಇಷ್ಟ ಅಂತ. ನಂದು ಅದೇ ಕೆಲಸ. ಅದಕ್ಕೆ ನಮ್ಮಮ್ಮನೂ ಹಾಗೆ ಬೈತಾ ಇರ್ತಾರೆ ಯಾವಾಗ್ಲೂ. ಹಾಗೆ ಇದೊಂದು ತೊಗೊಂಡೆ, ಪುಟ್ಟದ್ದು ಚೆನ್ನಾಗಿದೆ. ಇದೇನೋ ಒಂಥರ ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳು ಅಲ್ಲೇ ಕೂತ್ಕೊಂಡು ತೊಗೊಂಡ್ಮೇಲೆ ಅಲ್ಲೇ ಕೂತ್ಕೊಂಡು ನನ್ನ ಕಾರ್ಡ್ಸ್ ಎಲ್ಲ ತುಂಬಿದೆ ನನಗೆ. ಹಾಗೆ ಅದು ಬಿಲ್ ಮಾಡ್ಸೋಕ್ಕೆ ಅಂತ ಹೋದಾಗ ಅಲ್ಲಿ ನಿಂತಿದ್ದಾಗ ಇದು ಕಾಣಿಸ್ತು. ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಮೇಲೆ ಈ ಥರ ಬಂದರೆ ತುಂಬಾ ಇಷ್ಟ ಆಗುತ್ತೆ. ಅದು ನಾನು ಆ್ಯಕ್ಚುಲಿ ಚಿಕ್ಕ ಪರ್ಸೆಲ್ಲ ನೋಡೋದೇ ಇಲ್ಲ. ಎಷ್ಟೋ ದಿನದ ಮೇಲೆ ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ ಅಷ್ಟೇ. ಇವತ್ತೇನು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. 3-4 ಐಟಮ್ಸ್ ತೊಗೊಂಡು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಆಟ ಆಡಿಸ್ಕೊಂಡು ಬಂದು. ಆದರೂ ನನ್ನ ಮಗಳು ಹುಲ್ಲು ಗೌರಿಯಾಗಿ ಕೂತಿದ್ದಾಳೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.